ಮಾಡಿದ್ರಾ ಫಸ್ಟು? ನೀವು ನಿಮಗೆ ಸ್ಕ್ವೇರ್ ಬೇಕಾ ರೌಂಡ್ ಬೇಕಾ? ರೌಂಡ್ ಬೇಕಂದ್ರೆ ನೀವು ಇದು ಮಾಡಿದ್ರೆ ಜಾಸ್ತಿ ಬೇಕಾದ್ರೆ ಮಾಡ್ತೀರಿ. ಕೈ ತೆಗೆದು ಸ್ವಲ್ಪ ಸ್ವಲ್ಪ ಆಗಿದ ತಕ್ಷಣ ಹಿಂಗೆ ಟರ್ನ್ ಮಾಡ್ಕೊಡಿ, ಅದಕ್ಕೆ ಹಚ್ಕೊಳುತ್ತೆ. ಮತ್ತೆ ನನ್ನ ಹತ್ರ ರೋಲು ಏನೂ ಇಲ್ಲ, ಸೊ ಹಾಗೆ ಏನಿದೆ ಅದನ್ನು ಬಳಸ್ಕೊಂಡು ಆಯ್ತಾಯ್ತು. ನೋಡ್ಕೊಂಡ್ಬಿಡಿ, ಆಮೇಲೆ ಮಾಡೋರಂತ ಆಯ್ತಾ? ನೋಡ್ಕೊಂಡ್ಬಿಡಿ, ಫಸ್ಟ್ ನೋಡ್ಕೊಂಡ್ಬಿಡಿ. ನಿಮಗೆ ನೋಡ್ಕೊಂಡ್ಮೇಲೆ ಗೊತ್ತಾಗಿದೆ, ಅದಕ್ಕೆ ಡೌಟ್ಸ್ ಏನಾದ್ರು ಇದ್ದರೆ ನಾನು ಹೇಳ್ತೀನಿ. ಮೆಂತ್ಯ ತಲೆ ಇರಬೇಕು, ತಲೆ ಇದನ್ನ ಬಳಸಬೇಕು. ಒಳ್ಳೆ ಇದಾದಂಗೆ ಆಯ್ತು ತಲೆ. ಪಾಪ ಮೇಡಮ್ ಸಾವಿರ ಏನೂ ಇಲ್ಲ. ಕ್ಲೀನ್ ಮಾಡಿದರೆ ಯಾವ ನ್ಯೂಸ್ ಪೇಪರ್ ಏನೂ ಇಲ್ಲ, ನ್ಯೂಸ್ ಪೇಪರ್ ಏನಿಲ್ಲ. ಫಸ್ಟ್ ನೋಡ್ಕೊಳ್ಳಿ ಆಯಿತಾ? ವಿತೌಟ್ ಏನೋ ಮೆಟೀರಿಯಲ್ ತಗೊಳ್ದ ಹಾಗೆ ಹೆಂಗೆ ಮಾಡೋದು ಕಾಲ್ ಮಾಡ್ಕೋಬೇಡಿ ಫಸ್ಟ್. ಇದು ಬೇಸ್ ಆಯಿತಾ? ಕೆಂಪುಗಿದೆ, ಇದು ಕಲರ್ ಬೇರೆ ಥರನ, ಇದಕ್ಕೆ ಹೆಸರು ಬೇರೆ ಇದೆ ಕಲರ್. ಫಸ್ಟ್ ಬೌಲ್ ಮಾಡ್ಕೊಂಡು ಆಯಿತಾ? ಕೆಳಗಡೆ ಏನು ಟಚ್ ಮಾಡೋದು ಕೂಡದು, ಮೇಲೆ ಮಾತ್ರ ಹಿಂಗೆ ಮಾಡ್ಕೊಂಡು. ಕೋನ್ ಗೊತ್ತಾ? ಕೋನ್ ಹೇಗಿರುತ್ತೆ ಐಸ್ ಕ್ರೀಮು? ಥರನೂ ಮಾಡ್ಬೋದು, ನಾನು ಐಸ್ ಕ್ರೀಮ್ ಕೋನ್ ಥರ. ಪೀಸ್ ಸೆಂಟ್ರ್ ಕೂರಿಸ್ಬೇಕು. ಕೈಯನ್ನು ನೀಟಾಗಿ ಕೆಲಸ ಮಾಡಬೇಕಂದ್ರೆ ಇದೆಲ್ಲ ಬದಲ ಕೆಲಸ ಮಾಡೋಕ್ಕೆ ಹಚ್ಕೊಡುತ್ತೆ ಅಂಟತ್ತೆ ಕೈ. ಫಿನಿಶಿಂಗ್ ಮಾಡ್ಬೋದು ಆಯಿತಾ? ಶೇಪ್ ಕೊಡ್ತಿಲ್ಲ ಕೈಯಲ್ಲಿ, ಮತ್ತು ಕೈಯಲ್ಲಿ ತೊಳ್ಕೊಂಡು ನೀಟಾಗಿ ಸರಿ ಇದರಲ್ಲಿ ತೇವ ಮಾತ್ರ ಇರುತ್ತಲ್ಲ, ತೇವಾಂಶ ಬೇಡ ಬೇಡ, ಹಂಗೆ ಬರಲ್ಲ ಬರಲ್ಲ. ನೋಡ್ಕೊಂಬಿಡಿ, ಒಂದ್ಸಲ ನೋಡ್ಕೊಂಬಿಡಿ, ಆಮೇಲೆ ಏನು ಡೌಟ್ ಇದೆ ನಾನು ಹೇಳ್ತೀನಿ. ನಾನು ಹೇಳ್ತೀನಿ, ಒಬ್ಬೊಬ್ಬರದ್ದು ಒಂಥರ ಟೆಕ್ನಿಕ್ ಇರುತ್ತಲ್ಲ. ನೆಕ್ಸ್ಟ್ ಕಾಲ್ ಮಾಡೋಣ. ಸೇಮ್ ಕಾಲ್ ಮಾಡಬೇಕು. ಕ್ಲೇಲಿ ಎಲ್ಲ ಇಷ್ಟ ನನಗೆ ಮಾಡಲಿಕ್ಕೆ. ಮಾಡ್ತಿರ್ತೀಯಾ? ಸೇಮ್ ಇದನ್ನು ಹಾಗೆ ಮಾಡಬೇಕು, ಮೇಲೇನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಆಯಿತಾ? ಕೆಳಗಡೆ ಮಾತ್ರ ಹಿಂಗೆ ಮಾಡಬೇಕು. ಬೆರಳಲ್ಲಿ ಫಿನಿಶಿಂಗ್ ಮಾಡ್ಬೋದು ಆಯಿತಾ? ಸುಮ್ಮನೆ ಟಚ್ ಮಾಡ್ಕೋಬೇಕು, ಬೆರಳಲ್ಲಿ ಐಸ್ ಬರುತ್ತೆ. ಕೈಯಲ್ಲಿ ಇದು ಮಾಡೋದು ಫಿನಿಶಿಂಗ್. ಮಾರ್ಕ್ ಎಲ್ಲ ಬಂದಿರುತ್ತಲ್ಲ ಕೈದೆಲ್ಲನೂ. ಇದೆಲ್ಲ ನೋಡಿ ಇಲ್ಲಿಡಬೇಕು ಆಯಿತಾ? ಫಸ್ಟಿಗೆ ಕಾಲ್ ಮಾಡ್ಕೊಳ್ಳೋಣ. ಫಿಂಗರ್ ಪ್ರಿಂಟ್ ಬೇಕಲ್ಲ,
ತರಲಿಲ್ವಾ ನೀವು? ಈ ಕಡೆ ಬಂದಾಗ ಹೆಬ್ಬೆಟ್ಟು ಈ ಕಡೆ ಬರುತ್ತಲ್ವಾ? ನೆಕ್ಸ್ಟ್ ಫಿಂಗರ್ ಮಾರ್ಕ್ ಕೊಡ್ಬೇಕು ಅಷ್ಟೇ, ಜಸ್ಟ್ ಪ್ರೆಸ್ ಮಾಡಬೇಕು, ಇಂಪ್ರೆಷನ್ ಕೊಡಬೇಕು. ಏನು ಮಾಡಬಾರ್ದು, ಈ ಕಡೆಯಿಂದ ಹಿಂದೆಯಿಂದ ಜಸ್ಟ್ ಪ್ರೆಸ್ ಮಾಡಬೇಕು, ಅದಕ್ಕೆ ಕನೆಕ್ಟ್ ಆಗಬೇಕು. ಸೇಮ್ ಸೈಜು ಇನ್ನೊಂದು ಚಿಕನ್ ಮಾಡಿಸಿ. ಹೌದಾ? ಮನೇಲಿ ಮಾಡ್ಕೊಂಡು ಸ್ಕೂಲಲ್ಲಿ ಮಾಡ್ತಿರೋದು? ಹಾಂ, ಸೈಜ್ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ದೊಡ್ಡ ದೊಡ್ಡದು ಮಾಡೋಕ್ಕಾಗಲ್ಲ. ಸೇಮ್ ಕೂಡ ಸೇಮ್ ಬಾಲ್ ಮಾಡ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಇದು ಮಾಡ್ತಾರೆ ಇಲ್ಲ ಕಂಟಿನ್ಯೂ ಮಾಡ್ಬೋದಾ? ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡಿ ಮತ್ತೆ ಮಾಡ್ತೇವೆ. ನಾನು ನೀವು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತೀನಿ, ನಿಮ್ಮ ಮಗು ಅವ್ರಿಗೆ ಗೊತ್ತಾಯ್ತು, ಒಂದು 10 o'clock